ಇನ್ನು ನೀನು ಈ ರೀತಿಯಾಗಿ ಮುಂದುವರಿದೆ ಎಂದಾದರೆ ಅವರ ಆಯುಧಕ್ಕೆ ನಿನ್ನ ತಲೆಯನ್ನು ನಾನು ಇವಳನ್ನು ಎಲ್ಲೋ ಒಮ್ಮೆ ನೋಡಿದ್ದೇನೆ. ಯಾವಾಗ? ನನ್ನ ಚಿತ್ತಭಿತ್ತಿಯಲ್ಲಿ ಅಚ್ಚೊತ್ತಿರುವಂತಹ ರೂಪದ ರಾಶಿ ಇವಳು. ಯಾವಾಗಲೂ ನೋಡಿದ್ದೇನೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಸಿಂಹಾವಲೋಕನ ಮಾಡಿ. ಸಿಂಹಾವಲೋಕನ ಅಂದ್ರೆ ಹಳೆಯ ನೆನಪುಗಳು. ವಿಜಯ, ಈಗ ನೆನಪಾಯಿತು. ಇವಳು ಬೇರೆ ಯಾರಲ್ಲ, ದ್ರೌಪದಿಯ ಸ್ವಯಂವರಕ್ಕಾಗಿ ಅವಳನ್ನು ಪಡೆಯುವ ಉದ್ದೇಶದಿಂದ ನಾನು ಹೋಗಿದ್ದೆ. ಆದ್ರೆ ಆ ದಿವಸ ದ್ರೌಪದಿ ನನಗೆ ಸಿಕ್ಕದೆ ಹೋದಳು. ಸೋಲನ್ನು ಅನುಭವಿಸಿ ಬಂದೆ. ಆದ್ರೆ ಆ ದಿವಸವೇ ನಿರ್ಧಾರ ಮಾಡಿದ್ದೇನೆ, ಒಂದಲ್ಲ ಒಂದು ದಿವಸ ಆ ದ್ರೌಪದಿಯನ್ನು ನಾನು ಸೇರಲೇಬೇಕು ಎನ್ನುವುದಾಗಿ. ವಿಷಯ ಆಮೇಲೆ ಗೊತ್ತಾಯಿತು. ಯಾವುದು ವಿಷಯ? ಆಮೇಲೆ ಗೊತ್ತಾಯಿತು. ಯಾವುದು? ಅವಳು ದ್ರೌಪದಿ ಇವರನ್ನು ಮದುವೆ ಆಗಿದ್ದಾಳೆ ಅಂತ. ಪತ್ನಿ ಅಲ್ವಾ? ಯಾರು ಏನು ಎನ್ನುವುದಾಗಿ ತಲೆಕೆಡಿಸಿಕೊಳ್ಳುವುದಕ್ಕಿಂತಲೂ ಅಕ್ಕನಲ್ಲಿಯೇ ಕೇಳಿದ್ರೆ ಉತ್ತರ ಸಿಕ್ಕಿತ್ತು. ಸಹಜ ಸಹಜ ಹೇಳು ಸತಿಯರ ನಡುವೆ ತಾರಾ ನೀವಾಗದು ಶಶಾಂಕ ಮೇಲೆ ಮಗಳ ಪ್ರಕಾಶವು ತೋರ್ಪಡಿ ಜನುವಿಗೆಯೋ ಮಗಳ ಜನುವಿಗೆಯೋ ಮಹಿಯುಳಿಲ್ಲ ಬಲೆಯರೊಳಿನಿತು ಮಹಿಯುಳಿಲ್ಲ ಬಲೆಯರೊಳಿನಿತು ಸಹಜಾತೆ ತಮ್ಮ. ಈ ವಯಸ್ಸಲ್ಲೂ ಒಂದು ಮಗಳಿದ್ರು ಎಷ್ಟು ಚಂದ ನೀವು. ನಮ್ಮ ಅಕ್ಕ ಹಾಗೆ ಆರೋಗ್ಯ ಸರಿಯಾಗಿ ಇಟ್ಕೊಂಡಿದ್ದಾಳೆ. ಹೌದು, ಯಾವ ತಲೆ ಬಿಸಿ ಎನ್ನುವುದಿಲ್ಲ. ಆರೋಗ್ಯದ ಬಗ್ಗೆ ಬಹಳ ಜಾಗ್ರತೆ ಮಾಡ್ತಾಳೆ. ಹೊತ್ತಿಗೆ ಬೇಕಾದಂತ ಅಂಗ ಸಾಧನೆ, ಆಹಾರ ಯಾವುದಕ್ಕೆ ಕೊರತೆ ಉಂಟು. ನೀನು ಹಾಗೆ ಮಾಡು, ಆರೋಗ್ಯದ ಬಗ್ಗೆ ಜಾಗ್ರತೆ ಮಾಡು, ಚುರುಕಾಗಿರ್ತೀಯ. ಈಗ ಚುರುಕಿಲ್ವಾ? ಈಗ ಚುರುಕಿಲ್ವಾ? ಈಗ ಚುರುಕು ಹೆಚ್ಚಾಗಿದೆ ವಿಜಯ. ಇಷ್ಟು ಬೇಡ ಅಂತ ಹೇಳಿದ್ದ ವಿಜಯ. ಅಕ್ಕ ಏನಂತ ಅಕ್ಕ, ಇದು ನಾನು ಇಲ್ಲಿಗೆ ಬಂದೆ ಎಷ್ಟು ದಿವಸ ಆಗಿ ಹೋಯ್ತಕ್ಕ? ಅಯ್ಯೋ, ಬಹಳ ದಿವಸ ಆಯ್ತಲ್ವಾ? ಅಲ್ವಾ? ನನಗೆ ನಿನ್ನನ್ನು ತುಂಬಾ ದಿವಸ ಬಿಟ್ಟಿರುವುದಕ್ಕೆ ಸಾಧ್ಯವೇ ಇಲ್ಲ. ನನಗೂ ಹಾಗೆ, ಹಾಗಾಗಿ ಓಡೋಡಿ ಬಂದಿದ್ದೇನೆ. ಇದು ಸ್ವಲ್ಪ ಗಾಳಿ ಹಾಕ್ಲಾ? ಅಲ್ಲ, ಈ ಗಾಳಿ ಹಾಕಿ ಇಷ್ಟೊತ್ತಿಗೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಅವ್ ಮೊದಲದೇ ಮಾಡ್ಕೊಂಡಿದ್ದ, ಆಮೇಲೆ ನಮ್ ಕಡೆ ಬಂದದ್ದು. ಅಕ್ಕ, ಇದು ಕೈ ಕಾಲು ನೋವಿದ್ರೆ ಸ್ವಲ್ಪ. ಎಂತದ್ದ ಇದು? ಏನಿಲ್ಲ, ಒಂದು ವಿಷಯ ನಿನ್ನಲ್ಲಿ ತಿಳಿಯೋಣ ಎನ್ನುವ ಕಾರಣಕ್ಕಾಗಿ ಈ ಕಡೆಗೆ ಬಂದೆ. ವಿಷಯ ಅಕ್ಕ, ಏನಾದ್ರು? ನಿನ್ನ ಸಭೆಗೆ ನಾನು ಬರುವುದೇನು ಇದು ಹೊಸದಲ್ಲ, ಪ್ರಥಮ ಅಲ್ಲ. ಈ ಹಿಂದೆ ಅನೇಕ ಬಾರಿ ಬಂದವ ನಾನು. ಹೌದು, ಆದ್ರೆ ಇಲ್ಲಿಯವರೆಗೆ ಬಂದಾಗ ಇಂಥ ಆಶ್ಚರ್ಯದ ಘಟನೆ ನಡೆದಿರಲಿಲ್ಲ. ಏನು? ಇವತ್ತು ನನ್ನ ಕಣ್ಮನ ಸೆಳೆಯುವಂತ ಒಂದು ಘಟನೆ. ಯಾವುದು? ನನ್ನ ಎಡಭಾಗದಲ್ಲಿ ಕುಳಿತಿದ್ಲಲ್ಲ, ಶ್ವೇತವಸನಧಾರಿ, ಬೆನ್ನು ತುಂಬಾ ತನ್ನ ಕೂದಲನ್ನು ಹರವಿಕೊಂಡವಳು, ಅವಳು ಯಾರಕ್ಕ? ಎಂತಹ ರೂಪ, ಎಂತಹ ಸೌಂದರ್ಯ! ತಾರಾ ನಿವಹದೊಳು ಶಶಾಂಕ ಮೆರೆವಂತೆ ಆಕಾಶದಲ್ಲಿ ನಕ್ಷತ್ರ ಮಂಡಲದ ಮಧ್ಯದಲ್ಲಿ ಚಂದ್ರಮ ಹೇಗೆ ಪರಿಶೋಭಿಸ್ತಾನೋ, ಹೆಣ್ಣು ಮಕ್ಕಳೆನ್ನುವಂತ ಈ ನಕ್ಷತ್ರಗಳ ಮಧ್ಯದಲ್ಲಿ ಆ ಹೆಣ್ಣು ಚಂದ್ರನಂತೆ ಶೋಭಿಸ್ತಾ ಇದ್ದಾಳೆ. ಅಕ್ಕ, ಅವಳಿಗೆ ಎಷ್ಟು ಚಂದ ಅಕ್ಕ, ಅವಳಿಗೆ ಎಷ್ಟು ಅಂದ ಅಕ್ಕ. ಅವಳನ್ನ ನೋಡುತ್ತಾ ನೋಡುತ್ತಾ ಇರುವ ಹಾಗೆ ಅವಳ ಪರಿಚಯ ಬೇಕು ಅಂತ ಅನ್ನಿಸ್ತಾ ಇದೆ. ಅವಳು ಯಾರಕ್ಕ? ಅವಳು ಬಂದು ಅವಳಿಗೆ ಎಷ್ಟು ದಿವಸ ಇಲ್ಲಿ ಇರ್ತಾಳೆ? ನವಳ ಪತಿಗಳು ಬಲಾಢ್ಯರು, ಆರಾಧನೆ ನವಳ ಪತಿಗಳು ಬಲಾಢ್ಯರದಿ ವೀರ ಗಂಧರ್ವರುಗಳಿವಳು, ಅತಿ ವೀರ ಗಂಧರ್ವರುಗಳಿವಳು. ಸೇರುವವಳಲ್ಲ ನೀ ಮರುಳು, ಸೇರುವವಳಲ್ಲ ನೀ
ನನ್ನ ಮನೆಗೆ ತಮ್ಮ ಅಕ್ಕ ಏನೋ ಇದು ಅವಳು ಯಾರಕ್ಕ? ಆಗಲೇ ನಿನ್ನನ್ನು ಗಮನಿಸ್ತಾ ಇದ್ದೇನೆ. ಹೌದಾ? ಚಡಪಡಿಸ್ತಾ ಇದ್ದೀಯ, ಹಾ, ಅವಳನ್ನೇ ನೋಡ್ತಾ ಇದ್ದೀಯ. ಹೌದಕ್ಕ. ಈಗ ನನ್ನಲ್ಲಿ ಕೇಳುವುದು ನೀನು ಹಾ, ಯಾರವಳು ಎನ್ನುವ ಹಾಗೆ. ನಾನು ಎಲ್ಲಿಂದ ಬಂದವಳು? ಯಾರಾದರೇನು ಅವಳು, ಯಾರಾದ್ರೇನು ನಿನಗೆ? ಅವಳು ಬೇಕಾ ಯಾಕೆ ವಿಚಾರ ಮಾಡುವುದು ನೀನು? ಹಾ, ಅವಳು ಸಾಮಾನ್ಯದವಳಲ್ಲ. ಅಲ್ಲ, ಅಪರಿಚಿತರನ್ನ ಪರಿಚಯ ಮಾಡಿಕೊಳ್ಳುವುದರಲ್ಲಿ ಹೌದಾ? ಅದ್ರ ಅಗತ್ಯ ಇಲ್ಲ ಅಂತ ಹೇಳಿದ್ದು. ಅವನ ಮುಖವನ್ನು ನೋಡಿದಾಕ್ಷಣ ನಾನು ಅರ್ಥೈಸಿಕೊಂಡೆ. ತಮ್ಮ, ಅವಳು ಸಾಮಾನ್ಯದವಳಲ್ಲ, ಅವಳು ಈ ಲೋಕದವಳೇ ಅಲ್ಲ, ಮತ್ತೆ? ಗಂಧರ್ವ ಲೋಕದವಳು. ನಾವು ಹಾಗೆ ಗ್ರಹಿಸಿದ್ದೆವು. ಮತ್ತೆ ಈ ಭೂಲೋಕದಲ್ಲೆಲ್ಲ ಇಷ್ಟು ಚಂದದವಳು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕಲ್ಪನೆ ತಪ್ಪದು ಸರಿಯಾಗಲಿಲ್ಲ. ಹಾ? ಎಂತದ್ದ ತಪ್ಪಾದ್ರೂ ಸರಿಯಾಗ್ಲಿಲ್ಲ ಅಂದ್ರೆ ಗಂಧರ್ವ ಲೋಕದವಳು ಮಾತ್ರ ಅಲ್ಲ, ಅವಳಿಗೆ ಮದುವೆ ಆಗಿದೆ. ಪತಿಗಳು ಐವರಿದ್ದಾರೆ. ಗೊತ್ತುಂಟಾ? ಎಷ್ಟು? ಐವರಿದ್ದಾರೆ. 5 ಜನರು. ಹಾಗಾದ್ರೆ ನೀನು ಮೊದಲು ಹೇಳಿದ್ ಸರಿ ಆಯ್ತು. ಯಾವುದು? ಈಗಾಗಲೇ ಅವಳಿಗೆ 5 ಗಂಡಂದಿರಿದ್ದಾರೆ. ಆರಾದರೆ ಏ ನೋಡಿ, ಒಬ್ಬರಿಗೆ ಒಂದೆಣ್ಣೆ ಒಂದು ಗಂಡ, ಅದು ಪದ್ಧತಿ ರೀತಿ ನೀತಿ. ಒಂದಕ್ಕಿಂತ ಹೆಚ್ಚಾದರೆ ಹ. 6 ಆದ್ರೇನು, 6 ವರಿಯಾದ್ರೆ ಏ ಎಂತದ್ದ 6 ವರಿಯ? ನೀನು ವರಿಯ ನೀನು? ಅದಲ್ಲ, ಬಲಾಢ್ಯರಿದ್ದಾರೆ ಅವರು. ಅವಳ ವಿಚಾರವಾಗಿ ನೀನು ಕೇಳುವುದಕ್ಕೆ ಹೋಗಬೇಡ. ಅವಳ ವಿಚಾರ ಬೇಡ ನಿನಗೆ. ಸರಿ. ಹಾಗಾಗಿ ಅವಳು ಹಾ. ಬಲಾಢ್ಯರಾದಂತ ಗಂಡಂದಿರನ್ನು ಹೊಂದಿದವಳು. ಅವಳ ವಿಷಯ ನಾವು ಕೇಳುವುದು ಬೇಡ. ಹಾ. ಮೂರು ಲೋಕದಿ ಕಾಣೆ ಈ ರೂಪು. ಎಂತದ್ದು ನಿನಗೆ ರಾಗ? ಏ ಏ ಏ ಅವ್ರು ಒಂದಿಲ್ಲ ಅಂತ ತಿಳ್ಕೊಂಡಿದ್ದೆ. ಇನ್ನು ಮತ್ತೆ ಪೂರ್ಣ ಹೋಗ್ಲಿಕ್ಕೆ ಏನ್ ತೊಂದ್ರೆ ಇದೆ? ಅದು ಉಂಟೇನಾ? ಅಲ್ಲ. ಯಾವುದು? ಓ, ತಾಳ ತಾಳ ತಾಳ. ಏನು ನಿನ್ನದು ರಾಗ? ಅಕ್ಕ, ಹೇಗೂ ಬಂದದ್ದು ಬಂದಾಗಿದೆ. ಹಾ. ನಾನೊಂದು ಎಷ್ಟು ದಿವಸ ಇರೋಣ? ಒಂದು ಒಂದು ವರ್ಷ ಇಲ್ಲ. ಏ ಒಂದು ವರುಷ ಸುಮ್ಮನಿಲ್ಲ. ವಿನೋದ ಮಾಡಬೇಡ. ಎಂತದ್ದ? ಈ ಕ್ಷಣವೇ ಹೋಗು ನೀನು. ನಿನ್ನ ಮನೆಗೆ ಹೋಗು. ಏನು ಒಂದು ವಾರ, ಒಂದು ವಾರ ಆಗುವುದಿಲ್ಲ. ಇವತ್ತು ಒಂದು ದಿವಸ ಆಗುವುದೇ ಇಲ್ಲ. ಒಂದು ರಾತ್ರಿ. ಒಂದು ರಾತ್ರಿ ಅಲ್ಲ, ಒಂದು ಕ್ಷಣವೂ ಬೇಡ. ನೋಡು, ಒಳ್ಳೆ ಮಾತನ್ನು ಹೇಳ್ತೇನೆ. ಹೋಗ ಹೋಗ ಹೋಗ. ವಿಷಯ ಕತ್ತಿಗೆ ಕೈ ಹಾಕಿ ನೂಕಿ ಬಿಟ್ರಲ್ಲ ಅಕ್ಕ. ಸಲಿಗೆ ಕೊಟ್ಟ ನಾಯಿ ನೊಸಲು ನೆಕ್ಕಿತ್ತು. ಅಕ್ಕನಿಗೆ ಹಾಗೆ ಹೇಳ್ತಾರೆ. ನಿಮ್ಮ ಅಕ್ಕ ಅಂತ ಬಿಟ್ಟೆ, ಇಲ್ದವ್ರೆ ಇಷ್ಟು ದಿಗ್ವಿಜಯ ಮಾಡಿದ್ದೇವೆ. ಒಬ್ಬಾದ್ರು ನಿಮ್ಮ ಮೈ ಮುಟ್ಟಿದ ಇದ್ದ ಇಲ್ಲ. ಮತ್ತೆ ಇವಳು ಕೈ ಹಾಕ್ತಾಳೆ ಅಂದ್ರೆ ಸ್ವಂತ ಅಕ್ಕ ಅಲ್ವೇನು? ಹಾ ಹಾಂ, ಹಾ, ನಿಮಗೂ ಸಿಟ್ಟು ಬಂತೀನಿ. ನಂಗೂ ಸಿಟ್ಟು ಬಂತು. ಮರ್ಯಾದೆ ಹೋಯ್ತು. ಆಖಳನು ಪೊರಟೈತರುತ ಮನದಲ್ಲಿ ಹಲವ ಗಂಬಲಿಸುತ್ತ ಬಂದನು ತನ್ನ ಮಂದಿರಕ್ಕೆ. ಬಳಲಿದನು ಬಾಡಿದನು ಬಳಲಿದನು ಬಾಡಿದನು ರಾತ್ರಿಯ ಕಳೆವು ಪಾಯವ ಕಾಣದೆ ರಾತ್ರಿಯ ಕಳೆವು ಪಾಯವ ಕಾಣದೆ ಐವರ ಲಲನೆಯನು ನೆನೆದು ಐವರ ಲಲನೆಯನು ನೆನೆದು ಐವರ ಲಲನೆಯನು ನೆನೆದು ಮರುಗಿದನು ಉದಯ ಪರ್ಯಂತ
ಮರುಗಿದನು ಉದಯ ಪರ್ಯಂತ ಆ ಒಡಿಯ ನಾವೀಗ ಎಲ್ಲಿಗೆ ಬಂದಿದ್ದೇವು? ನಿಮ್ಮನೆಗೆ. ಇದು ನಮ್ಮದ್ದೇ ಮನೆ ಏನು? ಹೌದು ಮನಸ್ಸಿಗೆ ನೆಮ್ಮದಿ ಇದ್ರಲ್ವೇನೋ ಮನೆಯಲ್ಲಿ ನೆಮ್ಮದಿ ಸಿಗುವುದು. ಹೌದು. ಮನಸ್ಸೇ ಈ ರೀತಿ ಬೆಂದು ಹೋಗಿರುವಾಗ ಹಾ ಮನೆಯಲ್ಲಿ ನೆಮ್ಮದಿಯಾಗಿ ಎಲ್ಲಿ ಸಿಗುವುದಕ್ಕೆ ಸಾಧ್ಯ? ಹಾ ನನಗೆ ಅವಳನ್ನು ಮರೆಯುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ವಿಜಯ. ಅದು ಕಾರಣ ಮತ್ತೆಂತದ್ದಲ್ಲ. ಹ, ಒಂದು ಅವಳನ್ನು ನೋಡಿದ್ವಿ, ಹ, ಈ ದಿಗ್ವಿಜಯದಲ್ಲಿ ಹ, ದಿನ ರಾತ್ರಿ ನಿದ್ರೆ ಬಿಟ್ಟಿದ್ವಿ. ಹ. ಈಗ ನಿಮಗೆ ನಿದ್ರೆ ಆದ್ರೆ ನೀವು ಸರಿ ಆಗ್ತದೆ. ವಿಜಯ, ಕಣ್ಣು ಮುಚ್ಚಿದ್ರೆ ಅವಳೇ ಕಾಣಿಸ್ತಾಳೆ, ನಿದ್ರೆ ಮಾಡುವುದು ಹೇಗೋ? ನೀವು ಕಣ್ಣು ಮುಚ್ಚಿಕೊಂಡು ಮಲ್ಕ ಕೈ ಹೀಗೆ ಹೀಗೆ ಮಾಡಿ ನಿದ್ರೆ ಬರ್ತದೆ. ಹಸ್ತ ಸಾಮುದ್ರಿಕೆ 4 ಬೆರಳು ಮಾಡಬೇಕು, 5 ಬೆರಳು ಅದೊಂದೆಲ್ಲ ಹಾಗೆ ಇರುವುದು. ಹೊರಗಡೆ ಇರ್ತದೆ. ಅದೇ ನೋಡುವುದು ನಾನು. ಇತ್ತೀಚೆಗೆ ನೀ ಮಲಗಿದ್ರೆ ಹೇಳುವುದೇ ಇಲ್ಲ ಯಾಕೆ ಅಂತ ಇದ್ರ ಪ್ರಭಾವ. ನೀ ಹೀಗೆ ಮಾಡ್ತೀಯ, ಹೀಗೆ ಮಾಡ್ತಾ ಇರ್ತೀಯ. ಸರಿ. ಅಲ್ಲ, ಇದು ಕೋಳಿ ಕೂಗಿದ ಕ್ಷಣ ಎಬ್ಬಿಸ್ತೀಯಲ್ಲ? ಎಂತ ಮಾತಾಡಿ ಸಾಯ್ತೀರಿ ನೀವು. ನೀವು ಕೋಳಿ ಇಟ್ಟಲ್ಲ, ದಿನಕ್ಕೆ 2-3 ಕೋಳಿ ಇಟ್ಟಿದ್ದೆ ಸಾಯ್ತೀರಿ. ಎಲ್ಲಿ ಕೋಳಿ ಎಂದು ಕೋಳಿ ಇಲ್ಲ. ಎಲ್ಲಾದ್ರೂ ಕೂಗು ಕೋಳಿ ಒಂದಾದ್ರೂ ತಪ್ಪಿಸ್ಕೊಂಡಿದೆಯೇನೋ? ಎಚ್ಚರ. ಮನುಷ್ಯನಿಗೆ ಮರ್ಯಾದೆ ಹೇಳೋದು ಸ್ವಲ್ಪ ಅರಿವಿರ್ಬೇಕು. ಹೌದಾ? ನಾನು ಎಷ್ಟು ಬಾರಿ ಹೇಳಿದೆ. ನಿನ್ನೆ ಅಕ್ಕ ಕುತ್ತಿಗೆ ಕೈ ಹಾಕಿ ಹೇಳಿದೆ, ದುಡ್ದು ಹೋಗು ಅಂತ. ಈಗ ಬೆಳಗ್ಗೆ ಅಂದ್ಕೊಂಡು ಹೇಳ ಅಕ್ಕನ ಮೇಲೆ ಹೋಗುವ. ಅಕ್ಕ ನಿನ್ನೆ ಹೇಳಿದ್ದೇನು? ಇವತ್ತಿಲ್ಲಿ ಇರಬೇಡ ಅಂತ ಹೇಳಿದ್ದಾಳೆ, ನಾಳೆ ಮತ್ತೆ ಬರಬೇಡ ಅಂತ ಹೇಳಿದ್ದಾಳ. ನಿಮ್ಮ ಅಕ್ಕ ತಮ್ಮ ಸಂಭಾಷಣೆ ಅಂತ ನಂಗೆ ಅರ್ಥ ಆಗುತ್ತೆ. ನನಗೆ ಕಾಲಿಗೆ ತೊಡಗಿದ ಹಾಗೆ ಅವಳೇ ಆ ಕಡೆಯಲ್ಲಿ ಬರ್ತಾ ಇದ್ದಾಳೆ. ಹೇ, ತಡ ಮಾಡಿದ್ರೆ ಅವಳು ಹೋದಾಳು. ಹಾಗಾಗಿ ನಿಲ್ಲಿಸಿ ಮಾತಾಡಬೇಕು. ಎಲಗೆ ಮರ ನೋಡಿ
ವಿಜಯ ಕೈ ತೋರಿಸಿದಲ್ಲಿ ನಿಂತಿದ್ದಾಳೆ. ಹಾ, ಅಂದ್ರೆ ಬಹುತೇಕ ಇದು ಕೈ ತೋರಿಸಿದಲ್ಲಿ ನಿಲ್ಲುವ ವಾಹನ. ನಿಂತಿದ್ದಾಳೆ ಯಾಕೆ? ಯಾಕೆ? ನಮ್ಮ ಸಂಜ್ಞೆಯನ್ನು ಅರ್ಥ ಮಾಡಿಕೊಂಡಿದ್ದಾಳೆ. ಹಾ, ಹಾಗಂತ ಹೋಗಿ ನಾನೇ ಮಾತಾಡಿಸುವುದಾ? ಮಾತಾಡ್ಸಿ. ಮಾತಾಡಿಸಿದ್ರೆ ಆಚೆ ಈಚೆ ದಾರಿ ಹೋಗ್ತರು ಆಕ್ಷೇಪ ಮಾಡ್ಲಿಕ್ಕಿಲ್ವಾ? ಕೀಚಕನಂತವನಿಗೆ ಹಾ, ದಾರಿ ಮೇಲೆ ಹೋಗುವ ಹೆಣ್ಣು ಮಕ್ಕಳು ಮಾತಾಡಿಸುವ ಚಪಲ ಯಾಕೆ? ದುರ್ಬುದ್ಧಿ ಯಾಕೆ ಹಾ, ಅಂತ ಕೇಳ್ಬೋದು. ಒಂದು ಕೆಲಸ ಮಾಡೋಣ, ನೀನೀಗ ಕೀಚಕನಾಗಿ ಸ್ವಲ್ಪ ಮಾತಾಡ್ಸ. ಅಲ್ಲ, ನಾ ಕೀಚಕ ಆಗುದು ದೊಡ್ಡದಲ್ಲ. ಹಾ. ಈ ಒಂದ್ ವೇಳೆ ಅವಳು ನನ್ನ ಒಪ್ಕೊಂಡ್ಬಿಟ್ರೆ ನೀವೆಂತ ಮಾಡ್ತೀರಿ? ನಿಜವಾಗಿ ಬಹಳ ನಿರೀಕ್ಷೆ ಆಸೆ ಇಟ್ಕೊಂಡಿದ್ದೆ. ನೀನು ಕೀಚಕನಾಗಿ ಎಲ್ಲಿವರೆಗೆ ಕೊಡುವುದು? ಅವಳು ಮಾತಾಡಿ ಹೂ ಹಾಕೊಲ್ಲಿವರೆಗೆ ಮಾತ್ರ ನಿನ್ನ ಕೀಚಕ, ಮುಂದೆ ನಾನೇ ಮತ್ತೆ. ಈಗ ಇದಿಷ್ಟು ಸರಿ ಮಾಡು. ಸೈರಂದ್ರೆ ತುಂಬಿದ ಅಕ್ಕನ ಸಭಾ ಮಂಟಪದ ಮಧ್ಯದಲ್ಲಿ ನಿನ್ನನ್ನು ನೋಡಿ ಮೆಚ್ಚುಗೆ ಪಡೆದವ ನಾನು, ನಿನ್ನನ್ನು ಆಸೆ ಪಟ್ಟವ ನಾನು, ನಿನ್ನ ರೂಪ ರಾಶಿಗೆ ಮಾರಿ ಹೋದವ ನಾನು. ನಿನ್ನಲ್ಲಿ ಕೇಳ್ತೇನೆ ಸೈರಂದ್ರಿ, ನನ್ನದ್ದೆಲ್ಲ ನೇರ, ನಿನ್ನ ಮೇಲೆ ನನಗೆ ಮನಸ್ಸಾಗಿದೆ. ಹೇಳು, ನನ್ನನ್ನು ಒಮ್ಮೆ ಒಪ್ಪಿಕೊ. ನನ್ನದ್ದು ನಿನ್ನದ್ದು ಒಂದು ಜೋಡಿಯಾಗಲಿ. ಇನ್ನು ಯಾರು ವ್ಯವಸ್ಥಾಪಕರು ನಮ್ಮನ್ನು ಕರೆದ್ರೆ ಇಂತಿಷ್ಟು ಕೊಟ್ಟರೆ ನಾವು ಬರ್ತೇವೆ ಅಂತ ಹೇಳುವ. ನೀವು ಸರಿಯಾಗಿ ಪಾಲು ಹಂಚಿಕೊಂಡ್ರೆ ಒಂದ್ಸಲ ಹೂ ಹಾಕೆ. ಏ ಸರಿ ಅಂದ್ರೆ ನೀನು ಕಾಲಿಗಾಲ ಬಿಡ್ತಾರೆ. ನಿನ್ನ ಅಪ್ಪ ಅಧಿಕ ಪ್ರಸಂಗಿ ಕೀಚಕನಾಗಿ ಹೋಗಂದ್ರೆ ಹೋಗವಳು ಕಾಲಿಗೆ ಬೀಳ್ತಾ ಇದೆಯಲ್ಲ, ನಾಚಿಕೆ ಆಗುವುದಿಲ್ಲ ನಿನಗೆ? ಆರಂಭದಲ್ಲಿ ಕೀಚಕನಾಗೆ ಮಾತಾಡ್ದೆ, ಕೊನೆಗೆ ಒಪ್ಪದಿಗಿಂತ ಹೋದ್ಮೇಲೆ ವಿಜಯ ಆಗ್ಬಿಟ್ಟೆ. ಮತ್ತೆ ಅಂದ್ರೆ ನಿನ್ನ ಪ್ರಾಮಾಣಿಕ ಪ್ರಯತ್ನ ನೀನು ಮಾಡಿದ್ದಿ, ಮಾಡಿದ್ದೆ, ಪ್ರಯೋಜನ ಆಗಲಿಲ್ಲ. ಕೊಡೋಣ, ನಾನೇ ಪ್ರಯತ್ನಿಸ್ತೇನೆ. ಬೇಕು ಅಂತಾದ್ರೆ ಕರಿತೇನೆ, ಭಾಳ ದೂರ ಇರಬೇಡ. ನಾವು ಸಾಯ್ಬೇಕು, ಸ್ವರ್ಗ ಪಡಿಬೇಕು. ಸೈರಂದ್ರಿ ಸೋತು ಬಂದವನೊಡನೆ ಮಾತನಾಡದೆ, ಸೋತು ಬಂದವನೊಡನೆ ಮಾತನಾಡದೆ ಹೋಗುವುದೇ ನನ್ನ ಗುಣಾಂಶವಿದು ನೀ ತಿಳಿಯದವಳೆ, ಹೋಗುವುದೇ ನನ್ನ ಗುಣಾಂಶವಿದು ನೀ ತಿಳಿಯದವಳೆ. ಏನೇ ಇದು? ಯಾಕೆ ಈ ರೀತಿಯ ಬಿಗುಮಾನ? ಯಾವಾಗ ಅಕ್ಕನ ಸಭೆಯಲ್ಲಿ ನಿನ್ನನ್ನು ನೋಡಿದೆನು, ಸಂಪೂರ್ಣ ನಿನಗೆ ಸೋತು ಹೋದವನು ಕೀಚಕ. ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡು ಭೂಮಂಡಲದ ಅರಸು ಮಕ್ಕಳನ್ನು ಗಡಗುಟ್ಟಿನೊಡಗಿಸಿರುವಂತಹ ಮಹಾಮಲ್ಲ ಕೀಚಕ ನಿನ್ನ ಎದುರುಗಡೆಯಲ್ಲಿ ಸೋತು ಹೋದೆ. ಕಾರಣ ನಿನ್ನ ಅಪ್ರತಿಮವಾದಂತಹ ಸೌಂದರ್ಯ, ನಿನ್ನನ್ನು ಪಡೆಯಬೇಕೆನ್ನುವಂತಹ ಹಂಬಲ, ನೀನಿಲ್ಲದೆ ನನ್ನ ಬದುಕಿಲ್ಲ ಎನ್ನುವಂತಹ ನಿರ್ಧಾರ. ಹಾಗಾಗಿ ಸೋತು ಬಂದವನೊಡನೆ ಮಾತನಾಡದೆ ಪರಿಪರಿಯಾಗಿ ಕೇಳಿಕೊಂಡ್ರು ಒಂದು ಮಾತಾಡದೆ ಸುಮ್ಮನೆ ಹೋಗ್ತಾ ಇದೆಯಲ್ಲ, ಇದು ಯಾವ ನ್ಯಾಯ? ಒಂದು ಮಾತಾಡು ಸೈರಂದ್ರಿ. ಯಾಕೆಲೋ ನಿನಗಿಂತ ಮಾತು, ಯಾಕೆಲೋ ನಿನಗಿಂತ ಮಾತು, ಸಾಕೆನ್ನೊಡ ನಿನೀತು ಮಾತು, ಸಾಕೆನ್ನೊಡ ನಿನೀತು. ಜೋಗೆಯುಂಗಾಲೈದು ಮನೆಗೆ ಕಾಕನಾಡದಿನಿತು, ಜೋಗೆಯುಂಗಾಲೈದು ಮನೆಗೆ ಕಾಕನಾಡದಿನಿತು. ಪರನಾರೀರ್ಯರ್ಗಳು ಪ್ರಿಯಮನಂಡಲಗೆ ಸಿಲುಕಿಯರ್ಥ, ಪರನಾರೀರ್ಯರ್ಗಳು ಯಮನಂಡಲಗೆ ಸಿಲುಕಿ ವ್ಯರ್ಥ. ನರಕದಲ್ಲಿ ಕ್ರಿಮಿಗಳಂತೆ ಉರುಳುತ್ತೇನು ಸ್ವಾರ್ಥ.
ನೀನು ಈ ರೀತಿಯಾಗಿ ವರ್ತಿಸಬಹುದೇ? ಪರನಾರಿಯೊಬ್ಬಳು ದಾರಿ ಮಧ್ಯೆಯಲ್ಲಿ ಹೀಗೆ ಹೋಗುತ್ತಾ ಇರುವಾಗ ಯಾರಾದರೂ ಅವಳೊಂದಿಗೆ ಈ ರೀತಿಯಾಗಿ ವರ್ತಿಸಿದರೆ ಅವರನ್ನು ತಡೆದು ಅವರಿಗೆ ಬುದ್ಧಿ ಮಾತನ್ನು ಹೇಳಬೇಕಾದವನು ನೀನು. ಅಂತಹ ಹೊಣೆಗಾರಿಕೆ ಉಳ್ಳವನು ನೀನು. ಅಂತಹ ನೀನು ಈ ಹೊತ್ತಿನಲ್ಲಿ ಪರನಾರಿಯನ್ನು ಬಯಸಿದೆ ಎಂದಾದರೆ ನಿನಗೆ ಏನಾದಿತ್ತೆಂದು ಗೊತ್ತಿದೆ. ನರಕವನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಬಂದದ್ದು. ಹಾಗಾಗಿ ಹೇಳುತ್ತಾ ಇದ್ದೇನೆ, ಹೋಗು ಹೋಗು ಹೋಗು, ನಿನ್ನ ಮನೆಯನ್ನು ಸೇರು. ಸೊಲಲಿದಂಗಿ ಎನ್ನೋಳಿನಿತು ಇಲ್ಲ ನಿನಗೆ. ಏನಿದೆ? ಯಾಕೆ ಈ ರೀತಿಯ ಬಿಗುಮಾನ? ಅಲ್ಲ ಈ ರೀತಿಯ ಕೋಪ? ನಿನ್ನನ್ನು ಪಡೆಯುವುದಕ್ಕಾಗಿ ಅಲ್ಲ, ನಿನ್ನ ನಗುಮುಖವನ್ನು ನೋಡುವುದಕ್ಕಾಗಿ ಎಷ್ಟು ಪ್ರಯತ್ನಿಸಿದೆ. ನಿದ್ದೆಗೆಟ್ಟು ನಿನ್ನನ್ನು ಕಾಣಲೇಬೇಕು ಎಂಬ ಕಾಂಕ್ಷೆಯಿಂದ ಈ ಕಡೆಗೆ ಓಡೋಡಿ ಬಂದವ ಕೀಚಕ. ನನ್ನನ್ನು ನೋಡುವುದಿಲ್ಲ ನೀನು, ನನ್ನಲ್ಲಿ ಒಂದು ಪ್ರೀತಿಯ ಮಾತನ್ನು ಆಡುವುದಿಲ್ಲ. ನಿನಗಾಗಿ ಸೋತು ಬಂದಿದ್ದೇನೆ. ಒಂದು ಮಾತನ್ನಾಡಬೇಕು, ನಿನ್ನ ಜೊತೆಯಲ್ಲಿ ಕಾಲ ಕಳೆಯಬೇಕು, ಅತ್ಯಪರೂಪವಾದಂಥ ನಿನ್ನ ಸೌಂದರ್ಯವನ್ನು ನಾನು ಸವಿಯಬೇಕು ಎನ್ನುವುದಾಗಿ ನಿನ್ನ ಪ್ರೇಮವೆಂಬ ಬಲೆಯಲ್ಲಿ ಬಿದ್ದು ಒದ್ದಾಡುತ್ತಾ ಇದ್ದೇನೆ ಈ ಕೀಚಕ. ಸೈರಂದ್ರಿ, ಈ ಬಿಗುಮಾನ ಸಲ್ಲದು, ಈ ಕೋಪ ಸಲ್ಲದು. ಒಂದು ಬಾರಿ, ಒಂದೇ ಒಂದು ಬಾರಿ ನನ್ನನ್ನು ಕಳಕೊಂಬೆಳಿಗೆ ಬೇಡ, ಕಳಕೊಂಬೆಳಿಗೆ ಬೇಡ. ಕೊಲುವರೆಲ್ಲ ಪದಿಗಳು ಕೇಳಿದರೆ ನಿನ್ನ ಗಾಢ. ಕೊಲುವರೆಲ್ಲ ಪದಿಗಳು ಕೇಳಿದರೆ ನಿನ್ನ ಗಾಢ. ಬಲುದಿನ ಗಂಧರ್ವರೈವರುಗಳ ಅವರ ಯುದ್ಧಕ್ಕೆ ತಲೆಯ ತೆರುವೆ ಅದುವೆ ಸಿದ್ಧ. ತಲೆಯ ತೆರುವೆ ಅದು ಸಿದ್ಧ ಸಾರಿದನು ಕವಿಸಾಲಯಕ್ಕೆ. ಎಷ್ಟು ಹೇಳಿದರೂ ನೀನು ಈ ಚೇಷ್ಟೆಯನ್ನು ಮುಂದುವರಿಸುತ್ತಾ ಇದ್ದೀಯಲ್ಲ, ಹೂಳ ನೀಚ. ಇದು ಹೇಳುತ್ತಾ ಇದ್ದೇನೆ, ಇನ್ನು ನೀನು ಈ ರೀತಿಯಾಗಿ ಮುಂದುವರಿದೆ ಎಂದಾದರೆ ನನಗೆ 5 ಜನ ಗಂಡಂದಿರು ಗಂಧರ್ವ ಲೋಕದಲ್ಲಿದ್ದಾರೆ. ನನ್ನ ಚಲನವಲನಗಳನ್ನೆಲ್ಲ ವೀಕ್ಷಿಸುತ್ತಾ ಇದ್ದಾರೆ. ದಿವ್ಯಾಯುಧವನ್ನು ಪಡೆದವರಿದ್ದಾರೆ. ಇನ್ನು ನೀನು ಈ ರೀತಿಯಾಗಿ ಮುಂದುವರಿದೆ ಎಂದಾದರೆ ಅವರ ಆಯುಧಕ್ಕೆ ನಿನ್ನ ತಲೆಯನ್ನು ಗಂಡಂದಿರು ಬರ್ತಾರ. ಏನ ತೆಗೆಯೇ ನಿನ್ನ ಹೇಳಿದೆ ರಮಣರ್ ಗಿಮಣ
ಈ ರಮಣರು ಅಂದ್ರೆ ಗಂಡ ಐತೆ, ಹಾ. ಈ ಹಿಮಣರು ಅಂದ್ರೆ ನಾವು. ರಮಣರು ಅಂದ್ರೆ ಗಂಡಂದಿರು, ವಿಮಣರು ಅಂದ್ರೆ ನಿಮ್ಮ ಮನೇಲಿ ನೀನು. ಏಯ್, ನಿಜವಾಗಿ ನಾನು ಇವತ್ತು ನಿನ್ನನ್ನು ಪಡೆಯಬೇಕು ಅಂತ ಬಂದದ್ದು. ನನ್ನನ್ನು ತಿರಸ್ಕಾರದಿಂದ ನೀನು ನೋಡುವುದೇ ಹೌದು ಅಂತಾದ್ರೆ ಈಗಲೇ ನಿನ್ನನ್ನು ಬಲಾತ್ಕಾರದಿಂದ ನಾನು ಭೋಗಿಸ್ತೇನೆ. ಆ ನಿನ್ನ ಗಂಡಂದಿರು ಜೀವಂತ ಇದ್ರೆ ಬರ್ಲಿ ಈಗ. ಸೊಲ್ಲಲಿದ್ದಾಗಿ ಎನ್ನೋಳೆನಿತು ಕರುಣವಿಲ್ಲ ನಿನಗೆ. ಸೊಲ್ಲಲಿದ್ದಾಗಿ ಎನ್ನೋಳೆನಿತು ಕರುಣವಿಲ್ಲ ನಿನಗೆ. ಲಲನೆ ನಿನ್ನ ಕೊನೆಗೆ ಸಿಲುಕಿ, ಲಲನೆ ನಿನ್ನ ಕೊನೆಗೆ ಸಿಲುಕಿ ಹೋಗನೆಂದು ಮನೆಗೆ. ಮನೆಗೆ ಸಿಲುಕಿ ಹೋಗನೆಂದು ಮನೆಗೆ. ಹೋಗನೆಂದು ಮನೆಗೆ, ಹೋಗನೆಂದು ಮನೆಗೆ. ಲಲನೆ ನಿನ್ನ ಕೊನೆಗೆ ಸಿಲುಕಿ ಹೋಗನೆಂದು ಮನೆಗೆ. ಹೋಗನೆಂದು ಮನೆಗೆ. ಸೈರಂದ್ರಿ, ಓ ಪ್ರಿಯ ತಮ್ಮ, ನನ್ನ ತೋಟಕ್ಕೆಯಲ್ಲಿ ಬರ್ತೀಯ ನಿರೀಕ್ಷೆ ನನಗಿರಲಿಲ್ಲ. ಹೌದು ತಮ್ಮ. ನಿನ್ನ ಸುಂದರವಾದ ಕಾಯವನ್ನು ಅಪ್ಪಿಕೊಂಡಾಗ ಸ್ವರ್ಗ ಸಿಕ್ಕಿದ ಅನುಭವ. ಆದಷ್ಟು ಬೇಗ ಒಂದು ಸಿಹಿಯಾದ ಮುತ್ತು. ನೀವು ಸಾಯ್ಲಿಕ್ಕೆ ನೀನೇನು? ನಾನೇ ನಿನ್ನನ್ನು ಅಪ್ಪುಕೊಂಡಾಗ ನಾನು ಸೈರಂದ್ರಿ ಅಂತಲೇ ಅಪ್ಪುಕೊಂಡೆ. ಅಲ್ಲ, ಹಿಂಗೆ ನನ್ನ ನೋಡಿದ್ರೆ ಸೈರಂದ್ರಿಯನ್ನೇ ನೋಡ್ಲಿಲ್ಲ ನಾನು. ಆ ಭಾವ ಪರವಶತೆಯಲ್ಲಿ ಒಪ್ಪಿಕೊಂಡೆ. ಆ ಕಲ್ಪನಾ ಲೋಕದಲ್ಲಿರುವ ನನಗೆ ನಿನ್ನ ಶರೀರವೂ ದಪ್ಪದಪ್ಪವಾಗಿ ಕಂಡ ಹಾಗಾಯಿತು. ಯಾವಾಗ ನಿನ್ನ ಬಾಯಿ ಹತ್ರ ನನ್ನ ಬಾಯಿ ತಂದು ಗೊತ್ತಾಯ್ತು ಅವಳು ಅಂತ. ಒಬ್ಬೊಬ್ಬರ ಬಾಯಿ ಒಂದೊಂದು ವಾಸನೆ. ಹೌದಾ, ವಾಸನೆ ಹೇಳಿದ್ದಲ್ಲ, ಮೀಸೆ ಚುಟ್ಟು ವಾಸನೆ ಅಂತ ಯಾಕೆ ಹೇಳುವುದು? ನಿನಗೆ ಯಾಕೆ ವಾಸನೆ ಬಗ್ಗೆ ಆಸಕ್ತಿ? ನಾ ಹೇಳಿಕೊಳ್ತದ್ದು ಮೀಸೆ ಚುಚ್ಚಿತ್ತು ಅಂತ. ಹೋಗ್ಲಿ, ತಪ್ಪಿಸ್ಕೊಂಡು ಹೋದ್ಲಲ್ಲ. ಹೌದು. ಎಲ್ಲಿ ಹೋಗ್ತಾಳೆ? ಕೂಟದಿಂದ ತಪ್ಪಿಸಿಕೊಂಡ ಕರ ಹಾ, ತಾಯಿ ಇದ್ದಲ್ಲಿ ಹೋಗ್ತದೆ ಬಿಟ್ಟರೆ ಮತ್ತಲ್ಲಿ ಹೋಗ್ತದೆ. ಇವಳು ಹೋದ್ರೆ ಅಕ್ಕ ಇದ್ದಲ್ಲಿ ಹೋಗು. ಬಾ.